ಹಲೋ, ಗುಡ್ ಮಾರ್ನಿಂಗ್. ಈಗ ದೀಪಾವಳಿ ಹಬ್ಬ ಬರುತ್ತಲ್ವ ನೆಕ್ಸ್ಟು. ಇದೇ ಥರ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಮೂರ್ತಿ, ಲಕ್ಷ್ಮೀ ಮುಖ, ಕಳಶ ಪಳಪಳ ಅನ್ನಬೇಕಂದ್ರೆ ಈ ಥರ ಒಂದು ರೂಪೇರಿ ಅಂತ ಲಿಕ್ವಿಡ್ ಸಿಗುತ್ತೆ ಅಂಗಡಿಗಳಲ್ಲಿ. ಇದು ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು, ಬಟ್ ಯಾರಿಗೆ ಗೊತ್ತಿಲ್ಲ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು. ಆ ಲಿಕ್ವಿಡ್ ತೊಗೊಂಡು ಬಂದು ತುಂಬ ಈಸಿ ಇದೆ ನೋಡಿ. ಇದು ಮೊದಲು ಹೆಂಗಿದೆ ಕಳಶ ತೋರಿಸ್ತಾ ಇದ್ದೀನಿ ನಾನು. ಇದನ್ನು ವೆಟ್ ಮಾಡಬಾರ್ದು, ನೀರು ಹಾಕಬಾರ್ದು. ನೀರು ಹಾಕದೇ ಕ್ಲೀನ್ ಮಾಡಬೇಕು. ಮೊದಲಿಗೆ ನೀವು ಒಂದು ಸ್ವಲ್ಪ ಕಾಟನ್ ತೊಗೊಂಡ್ಬಿಟ್ಟು ಆ ಲಿಕ್ವಿಡನ್ನು ಹಚ್ಕೊಳ್ಳಿ ಆ ಕಾಟನ್ಗೆ. ಇಲ್ಲಿ ತೋರಿಸ್ತೀನಿ ನೋಡಿ, ಆ ಥರ ನೋಡಿ. ಜಸ್ಟ್ ಒಂದು ಫ್ಯೂ ಡ್ರಾಪ್ಸ್ ಸಾಕು. ಅದನ್ನು ತಗೊಂಡು ಕಾಟನ್ ಮೇಲೆ ಒಂದು ಫ್ಯೂ ಡ್ರಾಪ್ಸ್ ತೊಗೊಂಡ್ಬಿಟ್ಟು ಜಸ್ಟ್ ಒರೆಸಿದ್ರೆ, ಲೈಟಾಗಿ ಒರೆಸಿದ್ರೆ ಹೋಗ್ಬಿಡುತ್ತೆ. ನಿಮಗೆ ಹೇಗೆ ಮುಂಚೆ ಖರೀದಿ ಮಾಡಿದಾಗ ಹೇಗಿತ್ತೋ ಆ ಥರ ಚೆನ್ನಾಗಿ ಬರುತ್ತೆ ನೋಡಿ. ಕಾಣಿಸ್ತಾ ಇದೆ ನೋಡಿ. ಜಸ್ಟ್ ಒರೆಸಿದ್ರೆ ಸಾಕು, ಹೊರಟೋಗ್ಬಿಡುತ್ತೆ ಈ ಥರ. ಹೀಗೆ ಇಡೀ ಇದು ಕಳಶವನ್ನು ನಾನು ಫುಲ್ ಮೊದಲು ಒರೆಸ್ಕೊಳ್ತೀನಿ ನೀಟಾಗಿ ಕಾಟನಿಂದ. ಅದೆಲ್ಲ ಕಪ್ಪಾಗಿರೋದು ಹೊರಟೋಗಿ ಮತ್ತೆ ಹೇಗೆ ಹೊಸದಿತ್ತು ಆ ಥರ ಆಗುತ್ತೆ. ಇದು ಪೂರ್ತಿ ಎಲ್ಲ ಒರೆಸಿದ ಮೇಲೆ ನೀರಲ್ಲಿ ತೊಳಿಬೇಕು. ಮುಂಚೆ ನೀರು ಹಚ್ಚೋ ಆಗಿಲ್ಲ. ಈ ಲಿಕ್ವಿಡಿಂದ ಒರೆಸಿದ ಮೇಲೆ ನೀರಲ್ಲಿ ತೊಳಿಬೇಕು ನೋಡಿ. ಹೇಗೆ ಹೊಸದಾದಂಗೆ ಆಯಿತು. ನೀವು ಅಂಗಡಿಯಿಂದ ತಂದಾಗ ಹೇಗಿರುತ್ತೋ ಆ ಥರ ಆಯಿತು ನೋಡಿ. ಎಷ್ಟು ಚೆನ್ನಾಗಾಗಿದೆ. ತುಂಬ ಈಸಿ. ನೀವು ವಿಗ್ರಹಗಳನ್ನು ಅದು ಮತ್ತು ಜ್ಯುವೆಲ್ರಿ, ಆ್ಯಂಕ್ಲೆಟ್ಸ್ ಇವೆಲ್ಲ ಕ್ಲೀನ್ ಮಾಡ್ಬೋದು. ಹೋಪ್ ಈ ವಿಡಿಯೋ ಲೈಕ್ ಆಯಿತು ಅಂದ್ಕೊಳ್ತೀನಿ. ಥ್ಯಾಂಕ್ ಯು.